₹300 ಜೇಬೊಳಗೆ ಇಟ್ಕೊಂಡು ಬೆಂಗಳೂರಿಗೆ ಬಂದವ್ರು ಇವರು. ಆದ್ರೆ ಇವತ್ತು ಒಂದೇ ಮೂವಿಗೆ 200 ಕೋಟಿ ತೊಗೊಳತ್ತಾರ. ಇವ್ರ ಲೈಫಿಂದ ಕಲಿಯೋಕೆ ಸಿಗೋ 3 ವಿಷಯನ ಇವತ್ತು ನೋಡೋಣ. ಎಂಬ್ರೇಸ್ ಸ್ಮಾಲ್ ಬಿಗಿನಿಂಗ್ಸ್. ಸಣ್ಣ ಕೆಲಸ ಅಂತೇಳಿ ನಾಚ್ಕೊಂಡು ಕೂರಬಾರ್ದು. ಬೆಂಗಳೂರಿಗೆ ಬಂದ್ಮೇಲೆ ಒಂದು ನಾಟಕ ಕಂಪ್ನಿ ಒಳಗಡೆ ಟೀ ಕೊಟ್ಟು ₹50 ಸ್ಯಾಲರಿ ತಗೊಳ್ತಿದ್ರು ಯಶ್ ಅವರು. ಆ ಸಣ್ಣ ಕೆಲಸನೇ ಮುಂದೆ ಒಂದು ದೊಡ್ಡ ಸಕ್ಸಸ್ಗೆ ದಾರಿ ಆಯ್ತು. ಎರಡನೇದು, ಟ್ರಸ್ಟ್ ಯುವರ್ ಸೆಲ್ಫ್ ವೆನ್ ನೋ ಒನ್ ಎಲ್ಸ್ ಡಸ್. ಇವ್ರು ಆಕ್ಟರ್ ಆಗೋದು ಇವ್ರ ಮನೆಯೊಳಗಡೆ ಇಷ್ಟ ಇರಲಿಲ್ಲ, ಆದ್ರೂ ಒಬ್ಬರೇ ಬೆಂಗಳೂರಿಗೆ ಬಂದ್ರು. ಇದರಿಂದ ನಾವೇನ್ ಕಲಿಬಹುದಂದ್ರೆ, ನಮ್ಗೆ ಯಾರು ಸಪೋರ್ಟ್ ಮಾಡದಿದ್ರು ಕೂಡ ನಮ್ಮಲ್ಲಿ ನಾವೇ ನಂಬಿಕೆ ಇಟ್ಕೊಳ್ಳೋದನ್ನ ನಾವು ಇವರಿಂದ ಕಲಿಬಹುದು. ಮೂರನೇದು, ಪ್ಲೇ ದಿ ಲಾಂಗ್ ಗೇಮ್. ಬೇಗ ಬೇಗ ಸಕ್ಸಸ್ ಬೇಕು ಅಂತ ಓಡಾಡ್ಲಿಲ್ಲ. 2008ರಲ್ಲಿ ಹೀರೋ ಆದ್ರು. ಏನ್ ಬೇಕಾದ್ರೂ ಮಾಡಲ್ಲ, ಏನ್ ಮಾಡ್ಬೇಕು ಅದನ್ನ ಮಾತ್ರ ಮಾಡ್ತೀನಿ. KGF ತರ ದೊಡ್ಡ ಬ್ರೇಕ್ ಸಿಗೋಕೆ 10 ವರ್ಷ ಬೇಕಾಯ್ತು. ಆ ಟೈಮ್ ಪೂರ್ತಿ ಸುಮ್ಮನೆ ಕೆಲಸ ಮಾಡ್ತಾ ಇದ್ರು. ಸಣ್ಣ ಕೆಲಸ ಒಪ್ಕೊಳ್ಳೋದು, ನಮ್ಮ ಮೇಲೆ ನಂಬಿಕೆ ಇಟ್ಕೊಳ್ಳೋದು, ಆಮೇಲೆ ತಾಳ್ಮೆ ಇಟ್ಕೊಳ್ಳೋದು, ಇವೇ ಸಕ್ಸಸ್ಸಿಗೆ ದಾರಿ ಅನ್ನೋದನ್ನ ನಾವು ಯಶ್ ಅವರಿಂದ ಕಲಿಬೋದು. ನಿಮ್ಗೆ ಯಾವ ಪಾಯಿಂಟ್ ಬೇಕಾಗಿರೋದು ಕಮೆಂಟ್ ಒಳಗಡೆ ಹೇಳ್ರಿ.